ಮೋದಿಯರು ಎಷ್ಟೇ ದಂಡಯಾತ್ರೆ ಡೆಲ್ಲಿ ಮಾಡಿದರು, ದೆಹಲಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಿಗೆ ಎಲ್ಲವೂ ಮಾಹಿತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದದ್ದು ಯಡಿಯೂರಪ್ಪ ಅಂತ ಎಲ್ಲರಿಗೂ ಗೊತ್ತು. ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದರೆ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ, ಮೂಢ ಪಾದಯಾತ್ರೆ, ಸಿದ್ದರಾಮಯ್ಯ ನಿವೇಶನ ವಾಪಸ್ ಕೊಟ್ಟರು, ವಾಲ್ಮೀಕಿ ಹಗರಣ, ನಾಗೇಂದ್ರ ತೆರೆದಂಡಾಯಿತು ಸಚಿವರು, ಮತ್ತು ದಿನನಿತ್ಯ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಕಾಲಿಗೆ ಚಕ್ಕರ್ ಕೊಟ್ಟುಕೊಂಡು ಯಡಿಯೂರಪ್ಪನವರಂತೆ ವಿಜಯೇಂದ್ರ ಸಹ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಭಾವನೆಗಳಿಗೆ ಸ್ಪಂದನೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಟೇಕಪ್ ಆಗಿಲ್ಲ. ಕಾಂಗ್ರೆಸ್ಸಿನ ನೂರಾರು ವೈಫಲ್ಯಗಳು, ಭ್ರಷ್ಟಾಚಾರಗಳು, ಇದ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ಸನ್ನು ಯಾವ ರೀತಿ ಈ ರಾಜ್ಯದಲ್ಲಿ ಅಧಿಕಾರನ ತೊಲಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಿದ್ರೆ, ಎಲ್ಲ ಒಂದು ಕಡೆ ಇವರೊಂದು 5-6 ಜನ ಭಿನ್ನಮತೀಯರು, ನನಗೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ, ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀವಿ, ನಾನು ಕೇಳ್ತ ದಂಡಯಾತ್ರೆ ಯಶಸ್ವಿ ಆಗಲ್ಲ. ಕಳೆದ 1 ವರ್ಷದಿಂದ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿಜಯೇಂದ್ರ ವಿರುದ್ಧ. ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅಧಿವೇಶನದ ಒಳಗೆ ಹೊರಗೆ ಬಹಿರಂಗವಾಗಿ ಎತ್ತಾಳು ಮಾತಾಡಿದ್ರು. ಏನಾಯಿತು, BJP 2023ರಲ್ಲಿ 121 ಇದ್ದದ್ದು ಕೇವಲ 66ಕ್ಕೆ ಬಂದು ನಿಲ್ತು. 2009ಗೆ 46 ಸ್ಥಾನಕ್ಕೆ ಬಂತು. ಆದರೆ ರಾಜ್ಯದ ಅಧ್ಯಕ್ಷರು ಸಂಕಲ್ಪ ಮಾಡಿದರೆ, ಬಂಡಾಯ ಇವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ದೂರು ಕೊಡಲಿ, ಆದರೆ ದೂರ ಎಲ್ಲಿ ಕೊಡಬೇಕು? ಮಾಧ್ಯಮದ ಎದುರಿ ದೂರು ಕೊಟ್ಟರೆ ನಡೀತಾ? ದಾರಿಲಿ ಬೀದಿಯಲ್ಲಿ ಮಾತಾಡ್ತಾರೆ. ಅರೆ, ಏನಾದರೂ ಇದ್ದರೆ ರಾಷ್ಟ್ರೀಯ ನಾಯಕರನ್ನ, ಸಂಘ ಪರಿವಾರನ ಭೇಟಿ ಮಾಡಿ ಚರ್ಚೆ ಮಾಡಬೇಕು. ಅದರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದು ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ ಚುನಾವಣೆಗಳು ಬರ್ತವೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. 2028 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅಧ್ಯಕ್ಷ ಯೋಚನೆ ಮಾಡಿದರೆ, ಇವರೊಂದು 5-6 ಜನ ಭಿನ್ನಮತೀಯರು ದಿನನಿತ್ಯ ಆರೋಪ ಮಾಡ್ತಿದ್ದಾರೆ. ನಾನು ಒಂದು 5-6 ದಿವಸ ಮಾತಾಡಲಿಲ್ಲ. ಯಾಕಂದರೆ ಜನನೂ ಈ ಕರ್ನಾಟಕದಲ್ಲಿ ಜನ ಮಾತಾಡ್ತಾರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಚೆನ್ನಾಗಿದೆ, ಕಾಂಗ್ರೆಸ್ಸಿನ ವೈಫಲ್ಯಗಳು, ಅದ್ರ ಬಗ್ಗೆ ಭಿನ್ನಮತೀಯರು ಮಾತಾಡ್ತಲ್ಲ. ಭಿನ್ನಮತೀಯರ ಹೋರಾಟ ಕೇವಲ ವಿಜಯೇಂದ್ರ ಇಳಿಸ್ಬೇಕಂತ ಮಾತ್ರ ಇವ್ರ ಹೋರಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅಲ್ಲ. ನಿಮಗೆ ಸ್ವಲ್ಪ ಸ್ವಾಭಿಮಾನ ಇದ್ದರೆ, ಮಾನ ಮರೆದಿದ್ದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿರಿ. ಜನ ಎಲ್ಲೋದ್ರೂ ನಿಮಗೆ ಪ್ರಶ್ನೆ ಮಾಡ್ತಾರೆ. ಹಳ್ಳಿಗೆ ಹೋದರೆ ಜನ ಪ್ರಶ್ನೆ ಮಾಡ್ತಿದ್ರೆ, ನಾನು ಇವ್ರಿಗೆ ಸವಾಲಾಗ್ತೀನಿ. ಅಪ್ಪ ಮಕ್ಕಳು ಬಂಡವಾಳ, ಕರ್ಮಕಾಂಡ ಬಯಲಿಗಿರ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದ್ದೀರಿ. ಯಾರು ದಂಡಿವರು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾರಿಗೆ ಗೊತ್ತಾಗಲ್ವಾ?
ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ಆದರೆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯ ಸೃಷ್ಟಿ ಮಾತಾಡ್ತಿದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕಿನಿಂದ ಈ ರೀತಿ ಹುಚ್ಚುಚ್ಚಾಡಿಗೆ ಆಟ ಆಡ್ತಿದ್ದಾರೆ. ನಾವು ಇದೇ ರೀತಿ ಆದರೆ ನಮಗೂ ಸಭೆ ಮಾಡೋದು ಗೊತ್ತಿದೆ, ದಿಲ್ಲಿಗೆ ಹೋಗೋದು ಗೊತ್ತಿದೆ. ನಮ್ಮ ನಾಯಕರು ಯಡಿಯೂರಪ್ಪನವರು, ವಿಜಯೇಂದ್ರ ಯಾರೂ ಸೇರಬಾರ್ದು, ಪತ್ರಿಕಾಗೋಷ್ಠಿ ಬೇಡ, ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಆದರೆ ನಮಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ. ಆ ನೋವಿಂದ ನಾವು ಮಾತಾಡ್ತಿದ್ವಿ. ಭಿನ್ನಮತೀಯರು ಎಷ್ಟೇ ದಂಡಯಾತ್ರೆ ಡೆಲ್ಲಿ ಮಾಡಿದರು, ದೆಹಲಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಿಗೆ ಎಲ್ಲವೂ ಮಾಹಿತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದದ್ದು ಯಡಿಯೂರಪ್ಪ ಅಂತ ಎಲ್ಲರಿಗೂ ಗೊತ್ತು. ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದರೆ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ, ಮೂಢ ಪಾದಯಾತ್ರೆ, ಸಿದ್ದರಾಮಯ್ಯ ನಿವೇಶನ ವಾಪಸ್ ಕೊಟ್ಟರು, ವಾಲ್ಮೀಕಿ ಹಗರಣ, ನಾಗೇಂದ್ರ ತೆರೆದಂಡಾಯಿತು ಸಚಿವರು, ಮತ್ತು ದಿನನಿತ್ಯ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಕಾಲಿಗೆ ಚಕ್ಕರ್ ಕೊಟ್ಟುಕೊಂಡು ಯಡಿಯೂರಪ್ಪನವರಂತೆ ವಿಜಯೇಂದ್ರ ಸಹ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಭಾವನೆಗಳಿಗೆ ಸ್ಪಂದನೆ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಟೇಕಪ್ ಆಗಿಲ್ಲ. ಕಾಂಗ್ರೆಸ್ಸಿನ ನೂರಾರು ವೈಫಲ್ಯಗಳು, ಭ್ರಷ್ಟಾಚಾರಗಳು, ಇದ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ಸನ್ನು ಯಾವ ರೀತಿ ಈ ರಾಜ್ಯದಲ್ಲಿ ಅಧಿಕಾರನ ತೊಲಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಿದ್ರೆ, ಎಲ್ಲ ಒಂದು ಕಡೆ ಇವರೊಂದು 5-6 ಜನ ಭಿನ್ನಮತೀಯರು, ನನಗೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ, ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀವಿ, ಅದಕ್ಕೆ ದಂಡಯಾತ್ರೆ ಯಶಸ್ವಿ ಆಗಲ್ಲ. ಕಳೆದ 1 ವರ್ಷದಿಂದ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿಜಯೇಂದ್ರ ವಿರುದ್ಧ. ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅಧಿವೇಶನದ ಒಳಗೆ ಹೊರಗೆ ಬಹಿರಂಗವಾಗಿ ಎತ್ತಾಳು ಮಾತಾಡಿದ್ರು. ಏನಾಯಿತು? BJP 2023ರಲ್ಲಿ 121 ಇದ್ದದ್ದು ಕೇವಲ 66ಕ್ಕೆ ಬಂದು ನಿಲ್ತು. 2009ಗೆ 46 ಸ್ಥಾನಕ್ಕೆ ಬಂತು. ಆದರೆ ರಾಜ್ಯದ ಅಧ್ಯಕ್ಷರು ಸಂಕಲ್ಪ ಮಾಡಿದರೆ, ಬಂಡಾಯ ಇವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ದೂರು ಕೊಡಲಿ, ಆದರೆ ದೂರ ಎಲ್ಲಿ ಕೊಡಬೇಕು? ಮಾಧ್ಯಮದ ಎದುರಿ ದೂರು ಕೊಟ್ಟರೆ ನಡೀತಾ? ದಾರಿಲಿ ಬೀದಿಯಲ್ಲಿ ಮಾತಾಡ್ತಾರೆ. ಅರೆ ಏನಾದರೂ ಇದ್ದರೆ ರಾಷ್ಟ್ರೀಯ ನಾಯಕರನ್ನ, ಸಂಘ ಪರಿವಾರನ ಭೇಟಿ ಮಾಡಿ ಚರ್ಚೆ ಮಾಡಬೇಕು. ಅದರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದು ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ ಚುನಾವಣೆಗಳು ಬರ್ತವೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. 2028 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅಧ್ಯಕ್ಷ ಯೋಚನೆ ಮಾಡಿದರೆ, ಇವರೊಂದು 5-6 ಜನ ಭಿನ್ನಮತೀಯರು ದಿನನಿತ್ಯ ಆರೋಪ ಮಾಡ್ತಿದ್ದಾರೆ. ನಾನು ಒಂದು 5-6 ದಿವಸ ಮಾತಾಡಲಿಲ್ಲ. ಯಾಕಂದರೆ ಜನನೂ
ಈ ಕರ್ನಾಟಕದಲ್ಲಿ ಜನ ಮಾತಾಡ್ತಾರೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಚೆನ್ನಾಗಿದೆ, ಕಾಂಗ್ರೆಸ್ಸಿನ ವೈಫಲ್ಯಗಳು ಅದ್ರ ಬಗ್ಗೆ ಭಿನ್ನಮತೀಯರು ಮಾತಾಡ್ತಲ್ಲ. ಭಿನ್ನಮತೀಯರ ಹೋರಾಟ ಕೇವಲ ವಿಜಯ ನಿಲ್ಲಿಸ್ಬೇಕಂತ ಮಾತ್ರ ಇವ್ರ ಹೋರಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅಲ್ಲ. ನಿಮಗೆ ಸ್ವಲ್ಪ ಸ್ವಾಭಿಮಾನ ಇದ್ದರೆ, ಮಾನ ಮರೆದಿದ್ದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿರಿ. ಜನ ಎಲ್ಲೋದ್ರೂ ನಿಮಗೆ ಪ್ರಶ್ನೆ ಮಾಡ್ತಾರೆ, ಹಳ್ಳಿಗೆ ಹೋದರೆ ಜನ ಪ್ರಶ್ನೆ ಮಾಡ್ತಿದ್ರೆ ನಾನು ಇವ್ರಿಗೆ ಸವಾಲಾಗ್ತೀನಿ. ಅಪ್ಪ ಮಕ್ಕಳು ಬಂಡವಾಳ ಕರ್ಮಕಾಂಡ ಬಯಲಿಗೆಳ್ತಿ ಅಂತ ಹೇಳ್ತಿಯಲ್ಲ, ನೀನು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದ್ದೀರಿ. ಯಾರು ದಂಡಿವರು ಮಾಡಬಾರ್ದು ಭ್ರಷ್ಟಾಚಾರ ಮಾಡಿದರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾರಿಗೆ ಗೊತ್ತಾಗಲ್ವಾ? ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ಆದರೆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯ ಸೃಷ್ಟಿ ಮಾತಾಡ್ತಿದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ಸಿನ ನಾಯಕರ ಕುಮ್ಮಕ್ಕಿನಿಂದ ಈ ರೀತಿ ಹುಚ್ಚುಚ್ಚಾಡಿಗೆ ಆಟ ಆಡ್ತಿದ್ರೆ, ನಾವು ಇದೇ ರೀತಿ ಆದರೆ ನಮಗೂ ಸಭೆ ಮಾಡೋದು ಗೊತ್ತಿದೆ, ದಿಲ್ಲಿಗೆ ಹೋಗೋದು ಗೊತ್ತಿದೆ. ನಮ್ಮ ನಾಯಕರು ಯಡಿಯೂರಪ್ಪನವರು, ವಿಜಯೇಂದ್ರ ಯಾರೂ ಸೇರಬಾರ್ದು, ಪತ್ರಿಕಾಗೋಷ್ಠಿ ಬೇಡ, ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಆದರೆ ನಮಗೆ ಎಲ್ಲ ಒಂದು ಕಡೆ ನೋವಾಗುತ್ತೆ. ಆ ನೋವಿಂದ ನಾವು ಮಾತಾಡ್ತಾಯಿದ್ದೀವಿ.